ಮುಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ಇಡಿ ತನಿಖೆ ಸಾಧ್ಯತೆ ಇದೆ. ಇಡಿಗೆ ದೂರನ್ನ ನೀಡಿರುವಂತ ದೂರುದಾರ ಸ್ನೇಹಮಯಿ ಕೃಷ್ಣ ದೂರು ಸ್ವೀಕರಿಸಿ ಸ್ವೀಕೃತಿಯನ್ನ ನೀಡಿದ್ದಾರೆ ಇಡಿ ಅಧಿಕಾರಿಗಳು. ಅಕ್ರಮ ಹಣ ವರ್ಗಾವಣೆ 2001ರ ಕಾಯ್ದೆಯಡಿ ಪರಿಶೀಲನೆ ಆಗುತ್ತೆ. ಪಿಎಂಎಲ್ಎ 2001 ಕಾಯ್ದೆಯಡಿ ಬರುತ್ತಾ ಅಂತ ಪರಿಶೀಲನೆ ಮಾಡ್ತಾರೆ. ಇದಾದ ನಂತರ ಕೇಸ್ ದಾಖಲು ಬಗ್ಗೆ ಇಡಿ ನಿರ್ಧಾರವನ್ನು ಮಾಡುತ್ತೆ. ನೋಡಿ, ಇದೀಗ ಮತ್ತೊಂದು ಸಂಕಷ್ಟ ಸಿಎಂಗೆ. ಒಂದ್ ಕಡೆಯಲ್ಲಿ ಲೋಕಾಯುಕ್ತದಿಂದ ಒಂದ್ ಸ್ವಲ್ಪ ದಿನಗಳವರೆಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ, ಒಂದ್ ಬ್ರೇಕ್ ಸಿಗುತ್ತೆ, ಯಾಕಂದ್ರೆ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ಅಂತ ಅಂದುಕೊಂಡ್ರೆ, ಇತ್ತ ಇಡಿ ತನಿಖೆ ಸಾಧ್ಯತೆ ಎದ್ದು ಕಾಣ್ತಾ ಇದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರೇ ಹೋಗಿ ಇಡಿಗೆ ದೂರನ್ನ ನೀಡಿದ್ದಾರೆ. ಇಡಿ ಆ ದೂರನ್ನ ಸ್ವೀಕರಿಸಿ ಸ್ವೀಕೃತಿ ಪತ್ರವನ್ನ ಕೂಡ ನೀಡಿದೆ. ಅಕ್ರಮ ಹಣ ವರ್ಗಾವಣೆ 2001ರ ಕಾಯ್ದೆಯಡಿ ಪರಿಶೀಲನೆ ಆಗುತ್ತೆ. ಅದು ಪಿಎಂಎಲ್ಎ 2001ರ ಕಾಯ್ದೆಯಡಿ ಬರುತ್ತಾ ಅನ್ನೋದಾಗಿ ಮೊದಲು ಪರಿಶೀಲಿಸ್ತಾರೆ. ಆ ನಂತರದಲ್ಲಿ ಕೇಸ್ ದಾಖಲು ಮಾಡೋದ್ರ ಬಗ್ಗೆ ಇಡಿ ನಿರ್ಧಾರವನ್ನು ಮಾಡುತ್ತೆ. ನೋಡಿ, ಇಲ್ಲಿ ಒಂದರ ಮೇಲೊಂದು ಸಂಕಷ್ಟಗಳು ಸಿದ್ದರಾಮಯ್ಯನವರ ಸುತ್ತಲೂ ಬರ್ತಾನೆ ಇದೆ. ಇಲ್ಲೂ ಕೂಡ ಇಡಿಗೆ ದೂರನ್ನ ಸಲ್ಲಿಸಿರೋದು ಸ್ನೇಹಮಯಿ ಕೃಷ್ಣ ಅವರು. ಇದಾಗಲೇ ಲೋಕಾಯುಕ್ತ ಕದವನ್ನ ತಟ್ಟಿದ್ರು, ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇದೀಗ ಇಡಿ ತನಿಖೆಯ ಸಾಧ್ಯತೆ ಎದ್ದು ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ, ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ದೂರು ನೀಡಿದ ನಂತರದಲ್ಲಿ ಆ ದೂರನ್ನ ಸ್ವೀಕರಿಸಿರುವಂತ ಇಡಿ ಸ್ವೀಕೃತಿ ಪತ್ರವನ್ನ ಕೂಡ ಕೊಟ್ಟಿದೆ.